ತುಂಬ ವರ್ಷಗಳಿಂದ ಏನು ನಮ್ಮ ಹೊಂಗಸಂದ್ರದ ದಾಖಲೆಯ ಗಾರವೆಬಾವಿ ಪಾಳ್ಯ ಕೆರೆ ಒಂದು ಭೂಗಳರು ಒಂದಷ್ಟು ಜನ ಮುನಿಯಪ್ಪ ಅಂಡ್ ಅದರ್ಸ್ ಯಾರಿದ್ರು ಅವರು ಹೈಕೋರ್ಟಲ್ಲಿ ಕೇಸನ್ನು ದಾಖಲು ಮಾಡಿದ್ರು. ಅದರಿಂದ ಸರ್ಕಾರ ಮತ್ತು ನಾವು ನಿಂತು ಆ ಒಂದು ಕೇಸನ್ನು ಇಲ್ಲಿ ಗೆಲ್ಲೋ ರೀತಿ ನಾವು ಮಾಡಿದ್ವಿ. ಸರ್ಕಾರದ ಪರವಾಗಿ ನಾವು ಮಾಡಿದ್ವಿ. ಅದಾದಮೇಲೆ ಇಲ್ಲಿನ ಭೂಗಳರು ನಮ್ಮದೇ ಜಮೀನು, ನಮ್ಮ ತಾತಂದೇ ಜಮೀನು, ನಮ್ಮ ಮುತ್ತಾತಂದೇ ಜಮೀನು ಅಂತ ಮಾತಾಡ್ತಾ ಇದ್ರು. ಅವ್ರಿಗೆಲ್ಲ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ. ಇಂಥ ಭೂಗಳರು ನಾವು ಯಾರು ಕೆರೆಯನ್ನು ನುಂಗ್ಲಿಕ್ಕೆ ಹೋಗ್ತೇವೆ ಅವರಿಗೆ ತಿಳ್ಕೋಬೇಕಾಗಿದೆ. ಸರ್ಕಾರಿ ಜಾಗವನ್ನು, ಸರ್ಕಾರಿ ಗೋಮಾಳವನ್ನು, ಸರ್ಕಾರಿ ಕೆರೆಗಳನ್ನು ನುಂಗ್ಲಿಕ್ಕೆ ಹೋದರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಬೆಲೆ ತೆರಬೇಕಾಗ್ತದೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆರ್ಡರಿಂದ ಗೊತ್ತಾಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಇದ್ದಂಥ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡಿದೆ. ಈಗ ತೆರವು ಮಾಡಿ ಅವರ ಕೇಸನ್ನು ಡಿಸ್ಮಿಸ್ ಮಾಡಿದೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಗ್ರೀನ್ ಸಿಗ್ನಲನ್ನು ಕೂಡ ಕೊಟ್ಟಿದೆ. ಈ ಭೂಗಳರು ಮಂಗಂಪಾಳ್ಯದವರು ಕೆಲವರು ಕೆರೆ ನಮ್ಮದು ಅಂತ ಹಾಕ್ಕೊಂಡಿದ್ರು. ಆ ಕೇಸಲ್ಲಿ ನಮೂದಾಗಿರೋವಂಥದ್ದು ಮುನಿಯಪ್ಪ ಅಂಡ್ ಅದರ್ಸ್. ಆದರೆ ಆ ಕೆರೆ ನುಂಗ್ಲಿಕ್ಕೆ ಹೋದವ್ರು ಯಾರು ಅಂತ ತಮಗೆಲ್ಲ ಕೂಡ ಗೊತ್ತಿದೆ. ಅವರ ಹೆಸರನ್ನು ಹೇಳಿ ನಾನು ಪೊಲಿಟಿಕಲೈಸನ್ನು ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದಂತೂ ಅರ್ಥ ಮಾಡ್ಕೋಬೇಕು, ಕೆರೆನೂ ನಮ್ಮದು ಅಂತ ಹೇಳ್ತಾರೆ ಅಂದರೆ ಇನ್ನು ಊರು ನಮ್ಮದು ಅಂತ ಯಾವಾಗ ಬೇಕಂದ್ರೆ ಹೇಳಿ ಇನ್ನು ಊರನ್ನು ಹೊಡೆದಾಕ್ತಾರೇನೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನಾವಿರೋವರೆಗೂ ಇಲ್ಲಿ ಸರ್ಕಾರಿ ಜಾಗಗಳನ್ನು, ಕೆರೆಗಳನ್ನು, BDA ಜಾಗಗಳನ್ನು ಕಬಳಿಸ್ಕೋಬೇಕು ಅಂತ ಏನು ಅವಣಿಸ್ತಾ ಇದ್ದಾರೆ, ಅದು ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶ ಇದು ಸುಪ್ರೀಂ ಕೋರ್ಟಿಂದ ಆಗಿರುವಂಥ ಆರ್ಡರ್ ಮೂಲಕ ಅವ್ರಿಗೆ ರವಾನೆ ಆಗಿದೆ. ಅವ್ರಿಗಿಷ್ಟೇ ನಾನು ಕಿವಿ ಮಾತು ಹೇಳೋದು, ನೀವು ಕೇವಲ ಎಲ್ಲರ ಮುಂದೆ ಅವ್ರು ಅದಾಕ್ಕೊಂಡ್ಬಿಟ್ಟಿದ್ದಾರೆ ಇದಾಕ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಪಾದನೆ ಮಾಡ್ತೀರಾ. ನಾವು ದಾಖಲೆ ಸಮೇತ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೆರೆಯನ್ನು ಉಳಿಸೋವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆರೆಯನ್ನು ನಾವು ಉಳಿಸಿದ್ದೀವಿ. ಆದ್ದರಿಂದ ನಾವು ಬರೀ ಮಾತಾಡಲ್ಲ, ಬೇರೆಯವ್ರ ಮೇಲೆ ಸುಮ್ಮನೆ ಆಪಾದನೆ ಮಾಡಲ್ಲ. ನಮ್ಮ ಕರ್ತವ್ಯ, ಶಾಸಕರಾಗಿ ನನ್ನ ಕರ್ತವ್ಯ ಆ ಕೆರೆಯನ್ನು ಕಾಪಾಡಬೇಕಾಗಿತ್ತು, ಕಾಪಾಡೋವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೆ.